ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಪ್ರತಿ ಬೇಸಿಗೆಯಲ್ಲಿ ರವಿ ತನ್ನ ಅಜ್ಜಿಯ ಜೊತೆ ಹಳ್ಳಿಯ ಮಾರುಕಟ್ಟೆಯಲ್ಲಿ ತಾಜಾ ಮಾವಿನ ಹಣ್ಣುಗಳನ್ನು ಮಾರಲು ಸಹಾಯ ಮಾಡುತ್ತಿದ್ದ. ಅವರ ಮಾವಿನ ಹಣ್ಣುಗಳು ತುಂಬಾ ಸಿಹಿ ಮತ್ತು ಬಂಗಾರದ ಬಣ್ಣದಲ್ಲಿದ್ದವು. ಅದಕ್ಕಾಗಿ ಹಳ್ಳಿಯ ಜನರು ಅವುಗಳನ್ನು ಖರೀದಿಸಲು ತುಂಬಾ ಇಷ್ಟಪಡುತ್ತಿದ್ದರು. ಒಂದು ಬಿಸಿಯಾದ ಮಧ್ಯಾಹ್ನದಲ್ಲಿ ರವಿ ಒಬ್ಬ ಗ್ರಾಹಕರಿಗಾಗಿ ಮಾವಿನ ಹಣ್ಣುಗಳನ್ನು ತೂಕ ಹಾಕುತ್ತಿದ್ದ. ಆಗ ಅವನು ತೂಕದ ತಟ್ಟೆ ಸ್ವಲ್ಪ ಓರೆಯಾಗಿರುವುದನ್ನು ಗಮನಿಸಿದ. ಅದನ್ನು ಹಾಗೆಯೇ ಬಿಟ್ಟರೆ ಗ್ರಾಹಕರಿಗೆ ಕಡಿಮೆ ಮಾವಿನ ಹಣ್ಣುಗಳು ಸಿಗುತ್ತವೆ, ಆದರೆ ಅವರು ಪೂರ್ಣ ಬೆಲೆಯನ್ನು ಪಾವತಿಸಬೇಕಾಗುತ್ತದೆ. ಅಜ್ಜಿ ಅಷ್ಟರಲ್ಲಿ ಮತ್ತೊಬ್ಬ ಗ್ರಾಹಕರ ಜೊತೆ ಮಾತನಾಡುತ್ತಿದ್ದರು ಮತ್ತು ಅವರಿಗೆ ಇದು ಗಮನಿಸಲಿಲ್ಲ. ರವಿ ಒಂದು ಕ್ಷಣ ಯೋಚಿಸಿದ. ನಾನು ಇದನ್ನು ಸರಿಪಡಿಸದೆ ಬಿಟ್ಟರೆ ನಮಗೆ ಹೆಚ್ಚು ಹಣ ಸಿಗಬಹುದು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದ. ಆದರೆ ಆಗ ಅವನಿಗೆ ಅಜ್ಜಿಯ ಮಾತು ನೆನಪಾಯಿತು. ಪ್ರಾಮಾಣಿಕತೆ ಚಿನ್ನಕ್ಕಿಂತಲೂ ಅಮೂಲ್ಯ. ಅದರಿಂದ ರವಿ ತಕ್ಷಣ ತೂಕದ ತಟ್ಟೆಯನ್ನು ಸರಿಪಡಿಸಿ ಗ್ರಾಹಕರ ಚೀಲಕ್ಕೆ ಒಂದು ಹೆಚ್ಚುವರಿ ಮಾವಿನ ಹಣ್ಣನ್ನು ಹಾಕಿದ. ಗ್ರಾಹಕರು ನಗುಮುಖದಿಂದ ಕೇಳಿದರು, ನೀವು ನನಗೆ ಒಂದು ಹೆಚ್ಚುವರಿ ಮಾವಿನ ಹಣ್ಣು ಯಾಕೆ ಕೊಟ್ಟೆ? ರವಿ ಪ್ರಾಮಾಣಿಕವಾಗಿ ಉತ್ತರಿಸಿದ, ತೂಕ ಸರಿಯಾಗಿರಲಿಲ್ಲ, ನಿಮಗೆ ನೀವು ಕೊಟ್ಟ ಹಣಕ್ಕೆ ತಕ್ಕಷ್ಟು ಹಣ್ಣು ಸಿಗಬೇಕು ಎಂದು ನಾನು ಬಯಸಿದೆ. ರವಿ ಮಾಡಿದ ಪ್ರಾಮಾಣಿಕತೆ ಗ್ರಾಹಕರಿಗೆ ತುಂಬಾ ಮೆಚ್ಚುಗೆಯಾಯಿತು. ಅವರು ಹಳ್ಳಿಯ ಇತರ ಜನರಿಗೆ ಆ ಪ್ರಾಮಾಣಿಕ ಹುಡುಗನ ಬಗ್ಗೆ ಹೇಳಿದರು. ಕೆಲವೇ ದಿನಗಳಲ್ಲಿ ಅನೇಕ ಜನರು ರವಿ ಮತ್ತು ಅವನ ಅಜ್ಜಿಯ ಅಂಗಡಿಗೆ ಮಾವಿನ ಹಣ್ಣು ಖರೀದಿಸಲು ಬರಲು ಶುರುಮಾಡಿದರು. ವಾರದ ಕೊನೆಯಲ್ಲಿ ಅವರು ಎಲ್ಲಾ ಮಾವಿನ ಹಣ್ಣುಗಳನ್ನು ಮಾರಿಬಿಟ್ಟಿದ್ದರು. ಆ ದಿನ ರವಿ ಒಂದು ಮುಖ್ಯ ಪಾಠ ಕಲಿತನು. ನೀವು ಪ್ರಾಮಾಣಿಕತೆಯನ್ನು ಆರಿಸಿದಾಗ ಜನರು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ ಮತ್ತು ಆ ನಂಬಿಕೆ ಮೋಸದಿಗಿಂತ ದೊಡ್ಡ ಫಲ ನೀಡುತ್ತದೆ. ನೀತಿ: ಪ್ರಾಮಾಣಿಕತೆ ಸದಾ ಗೌರವ ಮತ್ತು ಯಶಸ್ಸನ್ನು ತರುತ್ತದೆ.